ದಾವಣಗೆರೆ ಬಿಜೆಪಿ ಅಭ್ಯರ್ಥಿಗೆ ವಿನಯ್ ಬೆಂಬಲ, ಶ್ರೀನಿವಾಸ್ ದಾಸಕರಿಯಪ್ಪಗೆ ಬೆಂಬಲ ಘೋಷಣೆ. ದಾವಣಗೆರೆಯ ಬಿಜೆಪಿ ಅಭ್ಯರ್ಥಿಗೆ ವಿನಯ್ ಬೆಂಬಲ, ಶ್ರೀನಿವಾಸ್ ದಾಸಕರಿಯಪ್ಪಗೆ ಬೆಂಬಲ ಘೋಷಣೆ. ದಾವಣಗೆರೆ ರಾಜಕೀಯದಲ್ಲಿ ಬದಲಾವಣೆ ಅಗತ್ಯವಿದೆ. ಸಾಮಾಜಿಕ ಹೋರಾಟಗಾರ ವಿನಯ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಕೈಟ್ ಟಿಕೆಟ್ ಸಿಗಬೇಕಿತ್ತು, ಕೊನೆಗೂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗಲಿಲ್ಲ. ಹೊಸಬರು, ಹೊಸ ಚಿಂತನೆ ಇರುವವರು ಬರಬೇಕಿತ್ತು, ಹೊಸ ನಾಯಕರು ಬರಬೇಕು, ಹೊಸ ವಿಚಾರ ತರಬೇಕು. ಬಿಜೆಪಿಯ ಶ್ರೀನಿವಾಸ್ ಕ್ಷೇತ್ರದಲ್ಲಿ ಬದಲಾವಣೆ ತರ್ತಾರೆ. ಶ್ರೀನಿವಾಸ್ ಗೆಲುವಿನ ಮೂಲಕ ಬದಲಾವಣೆ ಆಗ್ತದೆ. ದಾವಣಗೆರೆಯಲ್ಲಿ ಕುಟುಂಬ ರಾಜಕೀಯ ಅಂತ್ಯವಾಗಬೇಕು ಎಂದಿದ್ದಾರೆ ಸಾಮಾಜಿಕ ಹೋರಾಟಗಾರ ವಿನಯ್ ಕುಮಾರ್. ದಾವಣಗೆರೆಯ ಬಿಜೆಪಿ ಅಭ್ಯರ್ಥಿಗೆ ವಿನಯ್ ಬೆಂಬಲವನ್ನು ಘೋಷಿಸಿರುವಂತದ್ದು. ಶ್ರೀನಿವಾಸ್ ದಾಸಕರಿಯಪ್ಪಗೆ ಬೆಂಬಲ ಘೋಷಣೆಯಾಗಿದೆ. ದಾವಣಗೆರೆ ರಾಜಕೀಯದಲ್ಲಿ ಬದಲಾವಣೆಯ ಅಗತ್ಯವಿದೆ. ಸಾಮಾಜಿಕ ಹೋರಾಟಗಾರ ವಿನಯ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಈ ಕೈ ಟಿಕೆಟ್ ಸಿಗಬೇಕಿತ್ತು, ಆದರೆ ಹಾಗಾಗ್ಲಿಲ್ಲ. ಕೊನೆಗೂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗಲಿಲ್ಲ. ಹೊಸಬರು, ಹೊಸ ಚಿಂತನೆ ಇರುವವರು ಬರಬೇಕಿತ್ತು, ಹೊಸ ನಾಯಕರು ಬರಬೇಕು, ಹೊಸ ಚಿಂತನೆ ಬರಬೇಕು, ಆದರೆ ಹಾಗಾಗ್ಲಿಲ್ಲ. ಇನ್ನು ಬಿಜೆಪಿಯ ಶ್ರೀನಿವಾಸ್ ಕ್ಷೇತ್ರದಲ್ಲಿ ಬದಲಾವಣೆಯನ್ನ ತರ್ತಾರೆ. ಶ್ರೀನಿವಾಸ್ ಗೆಲುವಿನ ಮೂಲಕ ಅಲ್ಲಿ ಬದಲಾವಣೆ ಬರುತ್ತೆ. ದಾವಣಗೆರೆಯಲ್ಲಿ ಕುಟುಂಬ ರಾಜಕಾರಣ ಅಂತ್ಯವಾಗಬೇಕು ಅಂದ್ರು ಸಾಮಾಜಿಕ ಹೋರಾಟಗಾರ ವಿನಯ್ ಕುಮಾರ್. ಈಗಾಗಲೇ ಅವ್ರ ಮನೆಯಲ್ಲಿ ನಮಸ್ಕಾರ. ದಾವಣಗೆರೆನಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದೇ ಕುಟುಂಬಕ್ಕೆ ಎಷ್ಟಂತ ಅಧಿಕಾರ ನಾನು 2-3 ತಿಂಗಳಿಂದ ಪ್ರತಿಪಾದಿಸ್ತಾ ಬಂದಿದ್ದೀನಿ. ಈಗಾಗಲೇ ಅವ್ರ ಮನೆಯಲ್ಲಿ ಬಿ ಫಾರ್ಮ್ ಇದೆ ಅಂತಂದು ಕಾಂಗ್ರೆಸ್ ಪಕ್ಷ ಇರ್ಬೋದು ಅಥವಾ ಈ ಕುಟುಂಬ ಇರ್ಬೋದು, ಅದೆಲ್ಲ ಮಾಡ್ತಿರೋಂಥದ್ದು ಡ್ರಾಮಾ, ನಾಟಕ ಅಂತಂದು. ಅಲ್ಲಿ ನ್ಯಾಯಯುತವಾಗಿ ಏನು ಅಲ್ಪಸಂಖ್ಯಾತರಿಗೆ ಒಂದು ಪ್ರಾತಿನಿಧ್ಯ ಸಿಗ್ಬೇಕಿತ್ತು, ಟಿಕೆಟ್ ಸಿಗ್ಬೇಕಿತ್ತು, ಕೊನೆಗೂ ಸಿಕ್ಕಿಲ್ಲ, ನಿರಾಶರಾಗಿದ್ದಾರೆ. ಹಾಗೇನೆ ದಾವಣಗೆರೆಯಲ್ಲಿರುವ ಪ್ರತಿಯೊಬ್ಬರ ಜನರ ಒಂದು ಅಪೇಕ್ಷೆ ಏನಿತ್ತು, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಹೊಸಬರು ಬರಬೇಕು, ಹೊಸ ಚಿಂತನೆ, ಹೊಸ ಆಲೋಚನೆ, ಕೆಲಸ ಮಾಡುವಂಥವ್ರು ನಮ್ಮ ಜನಪ್ರತಿನಿಧಿಗಳು ಆಗ್ಬೇಕು ಅನ್ನೋ ಒಂದು ಬಯಕೆ ಏನಿತ್ತು, ಅದು ಕೂಡ ಇವತ್ತು ಅದಕ್ಕೆ ತಣ್ಣೀರು ಹಚ್ಚಿದ್ದಾರೆ. ಈ ಒಂದು ಅಸಮಾಧಾನ, ಈ ಒಂದು ಸಿಟ್ಟು ನಿಮ್ಮೆಲ್ಲರ ಮನಸ್ಸಲ್ಲಿ ಇದೆ. ಈಗ ಚುನಾವಣೆ ಬರ್ತಾ ಇದೆ. ಬಿಜೆಪಿಯಿಂದ ನಾನು ಕೂಡ ಆಕಾಂಕ್ಷಿಯಾಗಿದ್ದೆ, ನನ್ನ ಹೆಸರು ಕೂಡ ಹೋಗಿತ್ತು. ಕೊನೆಯಲ್ಲಿ ಟಿಕೆಟ್ ಸಿಕ್ಕೇ ಬಿಡ್ತು ಅನ್ನೋ ಹೊತ್ತಿನಲ್ಲಿ ಟಿಕೆಟ್ ಸಿಗಲಿಲ್ಲ. ಆದರೆ ನಮ್ಮ ಪ್ರೀತಿಯ ಸಹೋದರ ಆದಂಥ ಶ್ರೀನಿವಾಸ್ ದಾಸಕರಿಯಪ್ಪನವರು, ಅವರಿಗೆ ಟಿಕೆಟ್ ಸಿಕ್ಕಿದೆ. ಬಹಳ ಸಂತೋಷದ ವಿಚಾರ. ನಾನು ಸಂಪೂರ್ಣ ಬೆಂಬಲ ಕೊಡೋದಕ್ಕೋಸ್ಕರ ನಮಗೆ ದಾವಣಗೆರೆಯಲ್ಲಿ ಬೇಕಿರುವಂಥದ್ದು ಒಂದು ಬದಲಾವಣೆ. ಆ ಬದಲಾವಣೆ ನಮ್ಮ ಶ್ರೀನಿವಾಸ್ ದಾಸಕರಿಯಪ್ಪನವರಿಂದ ಶುರು ಆಗಬೇಕು ದಕ್ಷಿಣ ಕ್ಷೇತ್ರದಲ್ಲಿ. ಯಾಕೆ ಅಂತಂದ್ರೆ ಅವ್ರಿಗೂ ಕೂಡ ಯುವಕರು ಬಡತನದಿಂದ ಬಂದಿದ್ದಾರೆ, ಕಷ್ಟ ನೋವಿನ ಅರಿವಿದೆ ಅವರಿಗೆ. ಅವರ ತಂದೆಯವರು ಒಂದಾನೊಂದು ಕಾಲದಲ್ಲಿ ಹಮಾಲಿ ಕೆಲಸ ಮಾಡ್ತಿದ್ದಂಥವ್ರು, ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರು, ಅಧ್ಯಕ್ಷರಾಗಿದ್ರು. ಗ್ರಾಸ್ ರೂಟ್ಲಿಂದ ಬಂದಿರುವಂಥವ್ರು, ಜನಸಾಮಾನ್ಯರ ಜೊತೆ ಬೆರೆಯುವಂಥವ್ರು, SDK ಅಂತಾನೆ ಯೂತ್ ಅಲ್ಲಿ ಬಹಳ ಫೇಮಸ್ ಆಗಿರುವಂಥವ್ರು, ಜನಪ್ರಿಯರಾಗಿರುವಂಥವ್ರು, ಜನಾನುರಾಗಿ ಕೂಡ ಅವರು. ಸೊ ಇಂಥ ಒಬ್ಬ ವ್ಯಕ್ತಿಯನ್ನ ನಾವು ವಿಧಾನಸಭೆಗೆ ಕಳಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಮಸ್ಕಾರ.